ಊಟ ತೊಡೋದು ಎಲ್ಲದು ಬೇಕಾದಷ್ಟು ನಂಗೆ ಇದ್ದಿದ್ರಿಂದ ತುಂಬ ಚೆನ್ನಾಗಿ ಬೆಳೆದೆ. ಲೈಫ್ ಆ ಥರನೇ ಇರಲ್ಲ ಅಂತ ಮದುವೆ ಆದಮೇಲೆ ಗೊತ್ತಾಯಿತು. ಪ್ರೊಫೆಷನ್ ಅಂತ ಬಂದಾಗ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳೋ ಅಂಥ ಜನ ಬಹಳ ಕಮ್ಮಿ ಇತ್ತು. ನಾವು ಏಕೆಂದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅವರು ದೈವತ್ವ ಹೊಂದಿದ್ರೂ ಸಹ ಕಷ್ಟಪಟ್ಟಿರ್ತಾರೆ. ರಾಮಕೃಷ್ಣ ಪರಮಹಂಸ ಆಗ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ದೈವಾಂಶರಾದ್ರೂ ಸಹ ಕಷ್ಟ ಅಂದರೆ ಕಷ್ಟ ಅನ್ನೋದು ಯಾರಿಗೂ ತಪ್ಪಿದ್ದೇ ಅಲ್ಲ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದು ಪ್ರಾಣಿ ಆಗ್ಬೋದು, ಮನುಷ್ಯ ಆಗ್ಬೋದು, ಕಷ್ಟ ಇದ್ದೇ ಇರುತ್ತೆ. 22 ಇಯರ್ಸ್ ಅನ್ನೋದು MSc ಮುಗಿದ ತಕ್ಷಣ ಮದುವೆ ಆಯಿತು. ಆಮೇಲೆ ಅಲ್ಲಿವರೆಗೂ ಬೆಳೆದಿದ್ದು ಒಂಥರ ಸುಖದಲ್ಲೇನೆ ಅಂತಲೇ ಅನ್ಬಹುದು. ಸುಖದಿಂದನೇ ಚೆನ್ನಾಗಿ ಬೆಳ್ಕೊಂಡು ಬಂದಮೇಲೆ ಈ ಏರಿಳಿತಾ ಇದ್ದೇ ಇರುತ್ತಲ್ವ. ಈಗ ನಮ್ಮ ಮನೆಯವರ ಮನೆ ಕಡೆ ಅವರು ಟೀಚರ್ಸೇ, ಅತ್ತೆ ಮಾವನು ಒಳ್ಳೆ ಇವರು. ಸ್ವಲ್ಪ ನಮ್ಮ ಮನೆ ಅಷ್ಟು, ಏಕೆಂದರೆ ನಮ್ಮದು ಮೊದಲಿಂದ ಒಂದು ಸ್ವಲ್ಪ ಸಿರಿವಂತರು ಅನ್ನೋ ಥರನೇ ಇತ್ತು. ಆ ಥರ ಇದ್ದಾಗ ನಮಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಬೆಳೆದಿರ್ತೀವಿ. ಊಟ ತೊಡೋದು ಎಲ್ಲದು ಬೇಕಾದಷ್ಟು ನಂಗೆ ಇದ್ದಿದ್ರಿಂದ ತುಂಬ ಚೆನ್ನಾಗಿ ಬೆಳೆದೆ. ಲೈಫ್ ಆ ಥರನೇ ಇರಲ್ಲ ಅಂತ ಮದುವೆ ಆದಮೇಲೆ ಗೊತ್ತಾಯಿತು. ಅಲ್ಲೂ ಬೇಕಾದಷ್ಟು ಕಷ್ಟಗಳು ಬಂದವು, ಏಕೆಂದರೆ ಅವ್ರು ಅಷ್ಟೊಂದು ಸಿರಿವಂತರಿರಲಿಲ್ಲ. ತುಂಬ ಅವಾಗ ಅನ್ನಿಸ್ತು, ನಿರಾಸೆಗಳಾಯಿತು. ಆದರೆ ಒಂದೇ ಒಂದು ನಾನು ತಿಳ್ಕೊಂಡಿದ್ದು ಅಂದರೆ, ವ್ಯಕ್ತಿ ಗುಣವಂತಾಗಿ ವಿದ್ಯಾವಂತ ಆದರೆ ಹಣ ಸಂಪಾದನೆ ಮಾಡೋದು ಕಷ್ಟ ಅಲ್ಲ. ಆದರೆ ಗುಣನೂ ಇಲ್ಲ, ವಿದ್ಯೆನೂ ಇಲ್ಲ ಅಂದಾಗ ಎಷ್ಟೇ ಕೋಟಿ ಸಂಪಾದನೆ ಮಾಡಿರೋದನ್ನು ಅವ್ರು ಕಳೆದುಬಿಡ್ತಾರೆ. ಹಾಗಾಗಿ ಬೇಸಿಕಲಿ ಈಸ್ ಅ ವೆರಿ ಹಾರ್ಡ್ ವರ್ಕರ್. ತುಂಬ ಬುದ್ಧಿವಂತರು, ತುಂಬ ಹಾರ್ಡ್ ವರ್ಕರು, ಆಮೇಲೆ ತುಂಬ ಡಿಸಿಪ್ಲಿನ್ನು, ಈ ಥರದ್ದೆಲ್ಲ ಇದ್ದಿದ್ದರಿಂದ ತುಂಬ ಕಷ್ಟಪಟ್ವು ನಾವು. ಸುಮಾರು ಆವಾಗ ಮದುವೆ ಆದಮೇಲೆ ಒಂದು ಹಂತಕ್ಕೆ ಬರೋ ಅಷ್ಟರಲ್ಲಿ ಕಷ್ಟಪಟ್ಟು. ನಾನು ಅವಾಗೇನು ಅಂದರೆ, ನನಗೆ ಓದಿದ್ದಾಗ ಎಲ್ಲರದ್ದು ಜೀವನ ಚರಿತ್ರೆ ಗೊತ್ತು. ಸೀತಾಮಾತೆ ಕಷ್ಟಪಡಲಿಲ್ವಾ, ಅಷ್ಟು ಚೆನ್ನಾಗಿ ಬೆಳೆದವರು. ಆಮೇಲೆ ಶಾರದಾ ದೇವಿಯವರು, ರಾಮಕೃಷ್ಣ ಪರಮಹಂಸರ ಅವರು ಅವ್ರ ಕಷ್ಟನೇ ಪಟ್ಟಿದ್ದು. ಜೀವನ ಪರ್ಯಂತ ಕಷ್ಟಪಡ್ತಾಯಿದ್ರು. 3 ಗಂಟೆಗೆ ಎದ್ದು ಅವರು ಸ್ನಾನ ಮಾಡಿ ಗಂಗಾ ನದಿಲಿ 3 ಗಂಟೆ 4 ಗಂಟೆಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಪುರ್ಸತೆ ಇರ್ತಾ ಇರಲಿಲ್ವಂತೆ. ಸಾಯಂಕಾಲದವರೆಗೆ ಅವರು ಉದ್ದ ಜಡೆ ಅವ್ರದ್ದು. ಆ ಜಡೆನ ಆರಿಸ್ಕೊಳ್ಳೋಕ್ಕೆ ಒದ್ದೆದ್ದನ್ನ 4 ಗಂಟೆ ಮೇಲೆ ಅವ್ರಿಗೆ ಸ್ವಲ್ಪ ಸಮಯ ಸಿಕ್ತಿತ್ತಂತೆ. ಆ ಥರ ಕಷ್ಟಪಟ್ಟರು. ಆಮೇಲೂ ಸಹ ಅವರು ದೈವಾಂಶ ಸಂಭೂತರು, ಆಕೆ ಶಕ್ತಿಯ ಒಂದು ಅಂಶ. ಆದರೂ ಆ ತಮ್ಮನ ಹೆಂಡತಿಯಿಂದ ನಾನಾ ರೀತಿ ಕಷ್ಟಗಳನ್ನ ಅವ್ರು ಅನುಭವಿಸಿದ್ರು. ನಾವು ಏಕೆಂದರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ಅವರು ದೈವತ್ವ ಹೊಂದಿದ್ರೂ ಸಹ ಕಷ್ಟಪಟ್ಟಿರ್ತಾರೆ. ರಾಮಕೃಷ್ಣ ಪರಮಹಂಸ ಆಗ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ದೈವಾಂಶರಾದ್ರೂ ಸಹ ಕಷ್ಟ ಅಂದರೆ ಕಷ್ಟ ಅನ್ನೋದು ಯಾರಿಗೂ ತಪ್ಪಿದ್ದೇ ಅಲ್ಲ. ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದು ಪ್ರಾಣಿ ಆಗ್ಬೋದು, ಮನುಷ್ಯ ಆಗ್ಬೋದು, ಕಷ್ಟ ಇದ್ದೇ ಇರುತ್ತೆ, ಏರಿಳಿತಾ ಇರುತ್ತೆ. ಚೆನ್ನಾಗಿ ಇರ್ಬೋದು ಒಂದಷ್ಟು ದಿನ, ನೆಕ್ಸ್ಟು ಕಷ್ಟ. ಆ ಥರ ಬರೋದ್ರಿಂದ ಸೈಕಲ್ ಥರ, ಹಗಲು ರಾತ್ರಿ ಯಾವ ಥರ ಆಗುತ್ತೆ ಆ ಥರನೇ ಅದು. ಹಾಗಾಗಿ ಬಟ್ ಏನಂತಂದರೆ ಒಂದು ನಾವು ತಿಳ್ಕೋಬೇಕು, ಅದನ್ನು ಸ್ಥಿತಪ್ರಜ್ಞ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ. ನೀನು ಸುಖ ಬಂದಾಗ ನೀನು ತುಂಬ ಹುಬ್ಬಿ ಮೆರೆಯದೆ ತಲೆ ಹೆಡ್ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ ಅಲ್ವಾ. ಆಮೇಲೆ ಕಷ್ಟ ಬಂದಾಗ ಅಯ್ಯೋ ಹಿಂಗೆ ಬಂತಲ್ಲ ಅಂತ ಅನ್ನೋದಕ್ಕಿಂತ ಎಲ್ಲದನ್ನು ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡೋದು. ಈಗ ನಮ್ಮ ಮನೆಯವರು ತುಂಬ ದೊಡ್ಡ ಹುದ್ದೆಯಲ್ಲಿದ್ದಾರೆ. 2 ರಾಜ್ಯ, ಕರ್ನಾಟಕ ಮತ್ತು ಕೇರಳದ ಇನ್ಚಾರ್ಜ್ ಅವರು. ಹೋಲ್ ಸ್ಟೇಟ್, 2 ಸ್ಟೇಟ್ಗಳ ಇನ್ಚಾರ್ಜು. ಆದ್ರೂ ನೀವು ಅವ್ರು ನೋಡಿದ್ರೆ ಈ ಥರನೂ ಇರ್ತಾರ ಅಂತ ಆಶ್ಚರ್ಯ ಆಗುತ್ತೆ. ಹಂಗೆ ಇದ್ದಾರೆ ಅವರು. ಆ ಸಿಂಪ್ಲಿಸಿಟಿ ಆಗ್ಬೋದು, ನಾಲೆಡ್ಜು. ಅದಕ್ಕೆ ನಾನು ಒಂದು ಕಂಡ್ಕೊಂಡ ಸತ್ಯ, ಎಲ್ಲಿ ವಿದ್ಯೆ ಇರುತ್ತೆ, ವಿದ್ವತ್ ಇರುತ್ತೆ, ಅಲ್ಲಿ ಸಿಂಪ್ಲಿಸಿಟಿ ಇರುತ್ತೆ. ಅಲ್ಲಿ ಒಂದು ಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವುದು ಕೊಡ ಅರ್ಧಂಬರ್ಧ ತುಂಬಿರುತ್ತೆ, ಅದು ಡಬ ಜಾಸ್ತಿ ತುಂಬಿದ್ದು, ಅದಕ್ಕೆ ಕೊಡ ತುಳುಕಲ್ಲ ಅಂತೇಳಿ. ಅವಾಗ ಏನು ಮಾಡ್ತಾರೆ ಅವರು, ಅದನ್ನು ಆ ವೀಕ್ನೆಸ್ಗಳನ್ನು ಮುಚ್ಚಾಕೊಳ್ಳೋಕ್ಕೆ ಹೊರಗಡೆಯಿಂದ ತುಂಬ ವೈಭವೀಕರಿಸ್ತಾರೆ. ಹಾಗಾಗಿ ಅಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ಎಲ್ಲ ಥರನೂ ಅವ್ರಿಗೆ ಕಾಂಟ್ಯಾಕ್ಟ್ಸ್ ಇದೆ, ಎಲ್ಲದೂ ಇದ್ರೂ ಒಬ್ಬ ವ್ಯಕ್ತಿ ಯಾವ ಥರ ಇರಬೇಕು ಅನ್ನೋದಕ್ಕೆ ನನಗೆ ಮಾದರಿ ಅವರು. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಪೇಷನ್ಸು, ಒಂದು ಪೇಷನ್ಸ್ ಯಾವ ರೀತಿ ಇರಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು, ಈ ಥರದ್ದನ್ನು ಕಲ್ತಿದ್ದೆ ಅವರಿಂದ ನಾನು. ಅಂದರೆ ಬೇಕಾದಷ್ಟು ಒಬ್ರಿಗೊಬ್ರು ಪೂರಕವಾಗಿ ನಾವು ಕಲ್ತ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರು ಬ್ಯಾಂಗ್ಳೂರ್ ಹೈವೇ, ಶ್ರೀಧರ್ ಅಂತ. ಅವಾಗ ಈಗ ಚೀಫ್ ಇಂಜಿನಿಯರ್ ಅವರು, ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿದ್ದರು. ಇಡೀ ನಮ್ಮ ಕರ್ನಾಟಕದಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇಸು ಭಾರತದ ಅದೇನೋ ಒಂದು ಸಂಸ್ಥೆ ಇದೆ. ಈಗ ನಿತಿನ್ ಗಡ್ಕರಿ ಇದ್ದಾರಲ್ಲ, ಅವರ ಒಂದು ಮಿನಿಸ್ಟ್ರಿಲಿ ಕರ್ನಾಟಕದವರು ಇವರೊಬ್ಬರೇ ಇರೋದು.
ಈಗ ಸದ್ಯದಲ್ಲಿ ಚೀಫ್ ಇಂಜಿನಿಯರ್, ತುಂಬ ಹೈಯೆಸ್ಟ್ ಪೋಸ್ಟ್ ಅದು. ಇದಕ್ಕಿನ್ನ ಇಲ್ಲ, ಇನ್ನೇನಾದ್ರು ಆಗಬೇಕು ಅಂತಂದರೆ ಮೆಂಬರ್ ಸೆಕ್ರೆಟರಿ ಆ ಥರದ್ದು ಕೊನೆ ಹಂತ ಅದು. ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಪೂರಕವಾದ ಅಂಶಗಳು ಬೇಕು. ಗೊತ್ತಿಲ್ಲ, ಭಗವಂತನ ಇಚ್ಛೆ ಏನಾದ್ರು ಆ ಥರ ಇತ್ತು ಅಂದರೆ ಸಿಕ್ಕಬಹುದು. ಅದೆಲ್ಲ ಏನಂದರೆ ನಮಗೆ ಮೀರಿದಂಥದ್ದು ಕೆಲವನ್ನ ನಡೆಸ್ಕೊಡೋದು ಭಗವಂತ. ಹಾಗಾಗಿ ಈ ಥರ ಬೇಕಾದಷ್ಟು ಇದಾಯಿತು. ಮತ್ತು ಅತ್ತೆ ಮನೆಯಿಂದಾಗ ಅತ್ತೆ ಮನೆಯೇ, ಮತ್ತು ಅತ್ತೆ ಮಾವ ಒಳ್ಳೆ ಸಂಸ್ಕಾರವಂತರು ಅವರೆಲ್ಲ. ಆದರೆ ಸುತ್ತಮುತ್ತ ಪರಿಸರ ಆ ಥರ ಏನೂ ಇರೋದಿಲ್ಲ. ಎಷ್ಟೇ ಮನುಷ್ಯ ಒಳ್ಳೆಯವನಾದ್ರೂ ಹೇಳ್ಕೊಡೋ ಅಂಥದ್ದು ಬುದ್ಧಿ ಜನಗಳು ಸುತ್ತಮುತ್ತ ಇದ್ದಾಗ್ಲೂ ತೊಂದರೆಗಳು ಆಗುತ್ತೆ. ಆ ತೊಂದರೆಗಳನ್ನೆಲ್ಲ ನಿಭಾಯಿಸಿ ಒಂದು ಪೇಷನ್ಸ್ ಇಂದಾನೆ ನಾನು ಅದನ್ನೆಲ್ಲ ನಿಭಾಯಿಸಿದೆ. ಇನ್ನು ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ಇಬ್ಬರು ಮಕ್ಕಳು. ದೊಡ್ಡವನು ಚಂದ್ರಶೇಖರ್ ಅಂತ, ಅವನು ಚೆನ್ನೈಯ IIIT ಇದೆ, JEE ಅಡ್ವಾನ್ಸ್ ಅದನ್ನು ಕ್ಲಿಯರ್ ಮಾಡಿ BTech MTech ತುಂಬ ಜೀನಿಯಸ್ ಅವನು ಹೇಳಬೇಕು ಅಂದರೆ. ಅಲ್ಲಿ BTech MTechನ ಮುಗಿಸ್ಕೊಂಡು ಇಂಟಿಗ್ರೇಟೆಡ್ ಈಗ AI ಅಲ್ಲಿ ಮುಗಿಸ್ತಾ, ಚೆನ್ನೈಯಲ್ಲಿ ಮುಗಿಸ್ತಾ. ಅದು IIT ಮೆಡ್ರಾಸ್ನ ಒಂದು ಅಂಗಸಂಸ್ಥೆ, ಅದರದ್ದು ಒಂದು ಬ್ರ್ಯಾಂಚ್ ಅದು. ಅದರಲ್ಲಿ ಮುಗಿಸ್ಕೊಂಡು ಇವಾಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ PhD ಮಾಡ್ತಾ ಇದ್ದಾನೆ. ಇನ್ನೇನು ಮುಗಿತಾ ಬಂತು. ಮುಂದಿನ ದಿನದಲ್ಲಿ IIT ಮೆಡ್ರಾಸಲ್ಲೇ ಅವನು ಒಂದು ಡಾಕ್ಟರೇಟ್ ಮಾಡಿ ನಂತರ ನನ್ನ ಒಂದು ಕನಸು ಏನು ಅಂತಂದರೆ ISRO ಅಥವಾ DRDOದಲ್ಲಿ ಅವನು ವಿಜ್ಞಾನಿಯಾಗಿ ಸೇರ್ಕೊಂಡು ದೇಶಕ್ಕೆ ಅವನಿಂದ ಏನಾದರೂ ಒಂದು ಏಕೆಂತಂದರೆ ಹಿ ಈಸ್ ವೆರಿ ಗುಡ್ ಇನ್ ಸಬ್ಜೆಕ್ಟ್. ಈ ಪೈಥಾನ್ ಕೆಲವು ಲ್ಯಾಂಗ್ವೇಜ್ ಎಲ್ಲ ಇದೆಯಲ್ಲ, ಅಥಾರಿಟಿ ಥರ ಇದ್ದಾನೆ. ಮತ್ತೆ ಅವನು ಯಾವಾಗಲೂ ಸದಾಕಾಲ ಅದ್ರ ಬಗ್ಗೆ ಯೋಚನೆ ಮಾಡೋಂಥದ್ದು. ಅವನು ನೋಡಿದ್ರೆ ಈಗಿನ ಕಾಲದಲ್ಲಿ ಈ ಥರ ಮಕ್ಕಳು ಇದಾರ ಅನ್ನೋದು ಹೌದಾ ಅನ್ನೋದು ಆಶ್ಚರ್ಯ ಆಗುತ್ತೆ. ಬಹುಶಃ ಅದು ಕೂಡ ನಿಮ್ಮ ಜೀನ್ಸು. ಹೌದು, ಅಷ್ಟು ಸಂಸ್ಕಾರ ಇದೆ. ದೊಡ್ಡವರು ಸಣ್ಣವರು ಅಂದರೆ ಒಂದು ಮರ್ಯಾದೆ ಆಗ್ಬೋದು, ಎಲ್ಲದೂ ತುಂಬಾ ವೆರಿ ಗುಡ್ ಅನ್ಬೋದು. ಆದರೆ ಸ್ವಲ್ಪ ಈಗಿನ ಒಂದು ಇದರಲ್ಲಿ ಅಂಥ ಮಕ್ಕಳುಗಳು ಸರ್ವೈವ್ ಆಗೋದೇ ಕಷ್ಟ. ನನಗೆ ಅದು ಒಂದು ಭಯ ಇದೆ. ಇಷ್ಟೊಂದು ಒಳ್ಳೆತನ, ಇಷ್ಟೊಂದು ಇನೋಸೆನ್ಸ್, ವ್ಯವಹಾರ ಜ್ಞಾನ ಸ್ವಲ್ಪ ಕಮ್ಮಿ ಅಂತ ಅನ್ಬೋದು. ಆದರೆ ಎರಡನೇವನು ಅವನು IIT ಭುವನೇಶ್ವರ್. ಅವನು BTech MTech ಸಿವಿಲ್ ಇಂಜಿನಿಯರಿಂಗ್ ತಗೊಂಡಿದ್ದಾನೆ, 3ನೇ ವರ್ಷದಲ್ಲಿದ್ದಾನೆ. ಆದರೆ ಅವನು ತುಂಬ ಚಾಲಾಕಾಗಿದ್ದಾನೆ. ಇಬ್ರು ಅಪೋಸಿಟ್. ಇವನು ಎಥಿಕಲ್, ಯಾವುದೇ ಕಾರಣಕ್ಕೂ ಕರೆಕ್ಟಾಗಿ ಹೇಳಿದ್ರಿ ಹಾಗೇನೆ. ಇವನು ಮಾಸ್. ಇವನಂತೂ ಓದೋದ್ರಲ್ಲೂ ಬುದ್ಧಿವಂತ. ಅದ್ರ ಜೊತೆಗೆ ಅದೇನಂದ್ರೆ ಅವನಿಗೆ ಸಿಕ್ಕಿದ್ದ ಒಂದು ಎಕ್ಸ್ಪೋಜರ್ ಹಂಗಿತ್ತು. ಎರಡನೇವನಿಗೆ ದೊಡ್ಡವನನ್ನ ಬೆಳೆಸಿದ್ದು ನಮ್ಮ ತಾಯಿ. ಸದಾಕಾಲ ರಾಮ ಅಂದನೇ ಹೇಳ್ಕೊಂಡು ನೀನು ರಾಮನಂಗಿರ್ಬೇಕು ಅದೇ ಥರ ಬೆಳೆಸಿದ್ರು, ಅದೇ ಥರ ಅವನು ಆದ. ಎರಡನೇವನು ನಮ್ಮ ಮನೆಯವ್ರ ಜೊತೆ ಅವನು ಅವರು ಮೊದಲು ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ದ, ಬೇರೆ ಬೇರೆ ಸ್ಟೇಟಲ್ಲಿ. ರಜೆಗಳು ಬಂದಾಗ ಸಣ್ಣವನಿದ್ದಾಗ ಅಲ್ಲಿಗೆ ಹೋಗವನು. ಹೋದಾಗ ಅವನ್ನ ಬಿಟ್ಟು ಹೋಗಕ್ಕೆ ಆಗ್ತಿರ್ಲಿಲ್ಲ ಮನೇಲಿ. ದಿನ ಆಫೀಸಿಗೆ ಕರ್ಕೊಂಡೋಗೋರು. 2-3 ತಿಂಗಳಿರ್ಬೇಕಾದ್ರೆ ದಿನ ಆಫೀಸ್ಗೆ ಹೋಗೋನು. ಆಫೀಸ್ಗೆ ಹೋದಾಗ ಎಲ್ಲ ಕಡೆ ಕರ್ಕೊಂಡೋಗೋರು. ಮೀಟಿಂಗ್ಗಳು, ಡಿಫೆನ್ಸಲ್ಲಿ ಮೀಟಿಂಗ್ ಇದ್ದಾಗ, ಆಮೇಲೆ ಪಾರ್ಲಿಮೆಂಟು, ಎಲ್ಲ ಕಡೆ ಅವನು ಹೋಗೋನು. ಒಂದು ಕಡೆ ಕೂತ್ಕೊಂಡು ಅವನು ನೋಡಿ ಒಂದು ಮೀಟಿಂಗ್ ಹೆಂಗೆ ಕಂಡಕ್ಟ್ ಮಾಡಬೇಕು, ಒಬ್ಬರ ಜೊತೆ ಹೇಗೆ ಮಾತಾಡಬೇಕು, ಪ್ರತಿ ಒಂದು ಗೊತ್ತಾನೆ. ಅವನು ಯಾವುದಕ್ಕೂ ಭಯ ಇಲ್ಲ. ಏನೇ ಒಂದು ಏನಾರು ಆದರೆ ಮೋದಿಯವ್ರಿಗೆ ಟ್ವೀಟ್ ಮಾಡ್ತೀನಿ ಅಂತಾನೆ. ಅಂದ್ರೆ he can go to any level. ಆ ಥರ ಇದ್ದಾನೆ. ಯಾವುದನ್ನು ತಪ್ಪುಗಳನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಏನೂ ಇಲ್ಲ, ಮಾಡೋದೇ ಇದೇನೋ ತಪ್ಪಾಗಿದೆ. ಆಮೇಲೆ ಸರ್ಫಿಂಗ್ ಹೋಗ್ತಾನೆ, ಟ್ರೆಕ್ಕಿಂಗ್ ಹೋಗ್ತಾನೆ. ಈಗ IIT ಭುವನೇಶ್ವರ್ ಕಡೆಯಿಂದ ಒಂದು ಫ್ಯಾಷನ್ ಶೋದು ಟೀಮ್ದು ಕೋ-ಫೌಂಡರ್ ಅವನು. ಅದು ಕಾಸ್ಟ್ಯೂಮ್ ಎಲ್ಲ ಅವನೇ ಡಿಸೈನ್ ಮಾಡ್ದ. ಆಮೇಲೆ ಮೊನ್ನೆ IIT ಕಾನ್ಪುರಲ್ಲಿ ಕಾಂಪಿಟೇಷನ್ ಆಯಿತು. 24 ಟೀಮ್ಗಳು, 24 IITಗಳು ಬಂದಿದ್ರಂತೆ. 24 IITಯಲ್ಲಿ ಇವರು 14ನೇ ಸ್ಥಾನಕ್ಕೆ ಬಂದಿದ್ರು. ಹೋದ ವರ್ಷ ಸ್ಟಾರ್ಟ್ ಆಗಿದ್ದು, ಇವ್ರ ಟೀಮಲ್ಲೇ ಶುರು ಮಾಡಿದ್ದು ಫ್ಯಾಷನ್ ಶೋ. 14ನೇ ಸ್ಥಾನಕ್ಕೆ ಬಂದ್ಬಿಟ್ರು ಇವರು. ಅಂದರೆ ಒಂದು ಟಫ್ ಕಾಂಪಿಟೇಷನ್ನು ಕೂಡ ಅಂಥದ್ದು. ನಾನು ಹೇಳ್ತಾ ಇದ್ದೆ, ನೋಡಪ್ಪ, ಗೆಲ್ಲೋದು ವಿನ್ ಆಗೋದು ಮುಖ್ಯ ಅಲ್ಲ, ನೀನು ಹೆಂಗೆ ಅವ್ರಿಗೆ ಕಾಂಪಿಟ್ ಮಾಡಿ ಆ ಟಫ್ ಕಾಂಪಿಟೇಷನ್ ಕೊಟ್ಟು ಪ್ರಯತ್ನ ಮುಖ್ಯ. ಎಫರ್ಟ್ ಯಾವತ್ತೂ ಅಷ್ಟೇ. ಎಫರ್ಟ್ ಅಂತ ನಾವು ಏನೇ ಒಂದು ಹಾಕಿದ್ರೂ, ಎಫರ್ಟ್ ಹಾಕಿದಾಗ ಫೇಲ್ಯೂರ್ಸ್ ಇರುತ್ತೆ. ಫೇಲ್ಯೂರ್ಗಳು ಏನಕ್ಕಾಯಿತು ಅಂತ, ಆ ಸೋಲ್ ಏನಕ್ಕಾಯಿತು ಅನ್ನೋದನ್ನು ಕರೆಕ್ಷನ್ ಮಾಡ್ಕೋಬೇಕು. ಮಾಡಿದ್ಮೇಲೆ ಸಕ್ಸಸ್ಸು.
ಎಫರ್ಟು ಮತ್ತು ಸಕ್ಸಸ್ ಮಧ್ಯೆ ಎರಡಿರುತ್ತೆ, ಒಂದು ಫೇಲ್ಯೂರು ಮತ್ತು ಕರೆಕ್ಷನ್. ನಾನು ಆ ಮಂತ್ರ ಅವ್ನಿಗೆ ಹೇಳ್ಕೊಟ್ಟಿದ್ದೀನಿ. ಎಫರ್ಟ್ ಹಾಕು, ಗೋ ಹೆಡ್, ನೋಡು ಸ್ಕೈ ಇಸ್ ದ ಲಿಮಿಟ್, ನೀನು ಏನಾದರೂ ಮಾಡು, ಸ್ಕೈ ಇಸ್ ದ ಲಿಮಿಟ್. ನಿನ್ನ ಟ್ಯಾಲೆಂಟು ಏನಿದೆ, ನಿನ್ನ ಎನರ್ಜಿ ಏನಿದೆ ಅದನ್ನು ಉಳಿಸ್ಕೊ, ಬಳಸ್ಕೊ. ಬಟ್ ಒಳ್ಳೇದಕ್ಕಾಗಬೇಕು. ಮುಂದಿನ ದಿನದಲ್ಲಿ ನಿನ್ನಿಂದನೂ ಸೊಸೈಟಿಗೆ, ನಾನು ಮಕ್ಕಳು ನನ್ನ ಹಸ್ಬೆಂಡ್ಗೆಲ್ಲ ಹೇಳೋದು, ಯು ಆರ್ ಆಲ್ ವೆರಿ ಸ್ಪೆಷಲ್. ನಿಮ್ಮಿಂದ ಏನಾದರೂ ಒಂದು ಒಳ್ಳೆ ಸಾಧನೆ ಆಗಬೇಕು, ಆ ದಾರಿಲಿ ನೀವು ನಡೀರಿ ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಮೇಲೆ ಹೋಲ್ ಫ್ಯಾಮಿಲಿ ಇಸ್ ವರ್ಕಿಂಗ್. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅಂದರೆ ನೀವು ರಿಸರ್ಚ್ ಮಾಡೋಕ್ಕೆ ಅದು ತುಂಬ ಸುಲಭದ ಹಾದಿ ಅಂತ ಹೇಳಿದ್ರಿ, ಇರಲಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಮನೆ ಕಡೆ ಗಮನ ಕೊಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಬೇಸಿಕಲಿ ಈಗ ನೋಡಿ, ಪ್ರಧಾನಿಯವ್ರಿಗೂ ಅವ್ರಿಗಿರೋದು 24 ಗಂಟೆ, ನಮಗಿರೋದು 24 ಗಂಟೆ. ಅವ್ರ ವಯಸ್ಸು ಎಷ್ಟಿದೆ? ಅವ್ರಿಗೆ ಒಂದು 70s ಇದರಲ್ಲಿ ಇದ್ದಾರೆ. ಅವ್ರಿಗಿನ್ನ ಈಗ ನಾನು 50ಸಲ್ಲಿದ್ದೀನಿ, 20 ವರ್ಷ ಸಣ್ಣವಳು. ಅವ್ರಿಗಿರೋ ಎನರ್ಜಿ ನೋಡಿದಾಗ ನನಗೆ ಯಾಕೆ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಅಷ್ಟೆಲ್ಲ ಮಾಡಬೇಕಾದ್ರೆ ಅದೇನು ಸುಮ್ಮನೆ ಅಲ್ಲ. ಏಕೆಂದರೆ ನಮ್ಮ ಮನೆಯವ್ರದ್ದು ಪ್ರಮೋಷನ್ ಆಗಬೇಕಾದ್ರೆ ಪ್ರಧಾನಿ ಅವರಿಂದನೇ ಸೈನ್ ಆಗಬೇಕಿತ್ತು, ಸೆಂಟ್ರಲ್ ಮಿನಿಸ್ಟ್ರಿಯಿಂದ, ಚೀಫ್ ಇಂಜಿನಿಯರ್ ಅಂದರೆ. ಆ ಥರದ್ದು 100 ವಿಭಾಗಗಳಿರುತ್ತೆ, ಎಲ್ಲ ಅವ್ರ ಹತ್ರ ಹೋಗುತ್ತೆ. ಫೈಲ್ಸ್ಗಳು ನೋಡಬೇಕು, ವಿದೇಶಾಂಗದ್ದು ನೋಡಬೇಕು, ಜನ ಇರ್ಬೋದು, ಇಲ್ಲ ಅಂತಲ್ಲ. ಅಷ್ಟು ಅವರು ಮ್ಯಾನೇಜ್ ಮಾಡಬೇಕಾದ್ರೆ ನಮ್ಗಳಿಗೆ ಯಾಕಾಗಲ್ಲ? ಮೊದಲಿಂದ ನನಗೆ ಐ ಆಮ್ ವೆರಿ ಗುಡ್ ಇನ್ ಟೈಮ್ ಮ್ಯಾನೇಜ್ಮೆಂಟ್. ಈಗ ನೋಡಿ, ನಾನು ಸಂಶೋಧನೆ ಮಾಡ್ತೀನಿ, ಪಾಠ ಮಾಡ್ತೀನಿ, ಪುಸ್ತಕಗಳು ಬರೀತೀನಿ, ಆರ್ಟಿಕಲ್ಸು. ಈಗ ಪ್ರಜಾವಾಣಿ, ತರಂಗ, ಇದಕ್ಕೆ ಆರ್ಟಿಕಲ್ಸ್ಗಳು ಕೇಳ್ತಾ ಇರ್ತಾರೆ, ಬರ್ಕೊಡ್ತೀನಿ. ಮಾತು ವಿತ್ ಮಾಲಿನಿ ಯೂಟ್ಯೂಬ್ ಚಾನಲ್ ಇದು ಮಾಡ್ತೀನಿ. ಅದ್ರ ಜೊತೆಗೆ ಸಪ್ನಾ ಬುಕ್ ಹೌಸ್ಗೆ ಪ್ರತಿ ವರ್ಷ ಪುಸ್ತಕಗಳನ್ನು ಬರ್ಕೊಡ್ತೀನಿ. ಮತ್ತು ಬೇರೆ ಕಡೆ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೀನಿ. ಎಲ್ಲಿ ಕರೆದ್ರೂ ನಾನು ಸಾಮಾನ್ಯವಾಗಿ ಒಪ್ಕೊಂಡು ಹೋಗ್ತೀನಿ. ಏನಕ್ಕೆ ಅಂದರೆ ಒಂದಷ್ಟು ಜನಕ್ಕೆ ನಾನು ಒಳ್ಳೆಯ ವಿಚಾರಗಳನ್ನು ಕೊಡ್ಬೋದು ಅಂತೇಳಿ. ಅದ್ರ ಜೊತೆಗೆ ಶನಿವಾರ ಭಾನುವಾರ ರಜೆಗಳಿದ್ದಾಗ, ಗೌರಿ ಶಕ್ತಿಯವ್ರದ್ದು, ವಿಶ್ವೇಶ್ವರ ಭಟ್ ರಜೆಗಳಿದ್ದಾಗ ಮಾತ್ರ ನನಗೆ ಬೆಂಗಳೂರಿಗೆ ಹೋಗಿ ಬರೋಕ್ಕೆ ಸಾಧ್ಯ. ಸಾಮಾನ್ಯ ಎಲ್ಲ ಅನ್ಕೊಂತಾರೆ, ನಮ್ಮ ಟೈಮೇ ಇರೋದಿಲ್ವಲ್ಲ, ಇವರು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಇವರೇನು ಪಾಠ ಮಾಡಲ್ವೇನೋ, ಇವರೇನೋ. ಜನ ಯಾವಾಗಲೂ ಅಷ್ಟೇ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಆದರೆ ನಾನು ಎಲ್ಲ ಕೆಲಸವನ್ನು ನಿಭಾಯಿಸುವ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ. ಇಲ್ಲಿ ಮಧ್ಯಾಹ್ನ ನೋಡಿ, ಲಂಚ್ ಅವರ್ ಅಂತ 1 ಅವರ್ ಇರುತ್ತೆ. ನಾನು ಮಾತು ವಿತ್ ಮಾಲಿನಿ ರೆಕಾರ್ಡಿಂಗ್ ಮಾಡ್ತೀನಲ್ಲ, ಈ ಲಂಚ್ ಅವರಲ್ಲಿ ಮಾಡೋದು ನಾನು. ಇಲ್ಲ ಅಂತಂದರೆ ಸಾಯಂಕಾಲ ನಾನು ಮನೆಗೆ ಹೋಗಬೇಕಾದ್ರೆ ಆನ್ ದ ವೇ ನಾನು ಹೋಗ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಸಾಯಂಕಾಲ ವಾಕ್ ಹೋಗ್ತೀನಿ. ವಾಕ್ ಹೋಗ್ಬೇಕಾದ್ರೆ ನಾನು ಅವಾಗ ಒಳ್ಳೆ ವಿಚಾರಧಾರೆಗಳು ಏನಿರುತ್ತೆ, ಗುರುರಾಜ್ ಕರ್ಜಗಿ ಆಗ್ಬೋದು, ಸಿದ್ದೇಶ್ವರ ಸ್ವಾಮೀಜಿ ಅವ್ರದ್ದಾಗ್ಬೋದು, ರಾಮಕೃಷ್ಣ ಮಿಷನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಆ ಒಂದು ಮಾತುಗಳನ್ನು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಅಂದರೆ ನನ್ನ ಸಮಯನ 1 ಸೆಕೆಂಡು ನಾನು ಎಲ್ಲೂ ಇದು ಮಾಡಲ್ಲ, ವೇಸ್ಟ್ ಮಾಡಲ್ಲ. ಈಗ ನಿನ್ನೆ ನಮ್ಮ ತಾಯಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದೆ, ಅಲ್ಲಿ ಸ್ವಲ್ಪ ಕಾಯಬೇಕು. ನಾನು ಒಂದು ರಿಸರ್ಚ್ ಆರ್ಟಿಕಲ್ ತಗೊಂಡೋಗಿದ್ದೆ, ನಾನು ಅಲ್ಲಿ ಓದ್ತಾ ಕೂತಿದ್ದೆ. ನನಗೇನು ಸಮಯ, ನನ್ನ ಬ್ಯಾಗಲ್ಲಿ ಯಾವಾಗಲೂ ಒಂದು ಪುಸ್ತಕ ಇರುತ್ತೆ, ಇಲ್ಲ ಒಂದು ರಿಸರ್ಚ್ ಆರ್ಟಿಕಲ್ ಇರುತ್ತೆ. ಎಲ್ಲೇ ಹೋದ್ರು ಬೇರೆಯವರು ಕಾಯಬೇಕು ಅಂತ ಗೊಣಗ್ತಿರ್ತಾರಲ್ಲ, ನನಗೇನು ಅನ್ಸಲ್ಲ. ಯಾಕೆಂದರೆ ಓದ್ತಾ ಇರ್ತೀನಿ ನಾನು, ಸಮಯ ಸಿಕ್ಕಿದೆ, ಸಮಯ ಸಿಕ್ಕಿದೆ. ಎಲ್ಲೇ ಹೋದ್ರು, ಈಗ ಟ್ರಾವೆಲ್ ಮಾಡ್ಬೇಕಾದ್ರೆ ಓದ್ಕೊಂಡು ಹೋಗ್ತೀನಿ, ಇಲ್ಲ ಏನಾದ್ರು ಒಳ್ಳೇದು ಕೇಳ್ಕೊಂಡು ಹೋಗ್ತೀನಿ. ಆಮೇಲೆ ಮನೇಲಿದ್ದಾಗ ನಾನು ಬೇಗ ಎದ್ದು ತಿಂಡಿ ಅಡುಗೆ ಎಲ್ಲ ನಾನೇ ಮಾಡೋದು ಮನೆಯದು. ನಾವು ಹೊರಗಡೆ ಕೆಲಸದವ್ರು ಇದ್ದಾರೆ. ಏನಕ್ಕೆ ಅಂದರೆ ಮನೆಯವರ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ಪ್ರೀತಿಯಿಂದ ಚೆನ್ನಾಗಿ ಹೈಜೀನ್ ಆಗಿ ಮಾಡ್ತೀವಲ್ಲ. ಎಷ್ಟು ಎಣ್ಣೆ ಹಾಕಬೇಕು, ಎಷ್ಟು ತುಪ್ಪ, ಎಷ್ಟು ಸಕ್ಕರೆ, ಎಷ್ಟು ಉಪ್ಪು, ಅದು ನನಗೆ ಗೊತ್ತು. ಸೈಂಟಿಫಿಕ್ ಆಗಿ ಗೊತ್ತು, ವೈಜ್ಞಾನಿಕವಾಗಿ ಅಡುಗೆ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮನೆಯವರ ಆರೋಗ್ಯ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಲೋಡ್ ಆಗುತ್ತೆ, ಇಲ್ಲ ಅಂತಲ್ಲ, ನನಗೆ ಸುಸ್ತಾಗುತ್ತೆ, ಎಲ್ಲ ಆಗುತ್ತೆ. ಆದರೆ ಒಂದು ಫಿಸಿಕ್ಸಲ್ಲಿ ಒಂದು ಸಿದ್ಧಾಂತ ಇದೆ, 2 things cannot occupy single space. ಒಂದು ಜಾಗನ 2 ವಸ್ತುಗಳು ಅದನ್ನು ಆಕ್ಯುಪೈ ಮಾಡೋಕ್ಕಾಗಲ್ಲ. ನಿಮಗೆ ಏನಾದ್ರು ಸಾಧನೆ ಮಾಡಬೇಕು ಅಂದರೆ ಒಂದು ಕಡೆ ಕಾಂಪ್ರಮೈಸು ನೀವು ಆಗಲೇಬೇಕದು. ಒಂದು ಬೇಕು ಅಂತಂದರೆ ಇನ್ನೊಂದನ್ನ ನಾವು ಕಾಂಪ್ರಮೈಸ್ ಆಗೋದಕ್ಕೆ ನಾವು ರೆಡಿ ಇರಬೇಕು. ಈಗ ಬೇರೆಯವ್ರ ಥರ ನಾನು ನನ್ನ ಹಸ್ಬೆಂಡು ಒಂದು ಶಾಪಿಂಗ್ ಅನ್ನೋದು, ಮಾಲ್, ಥಿಯೇಟ್ರು, ಅದಕ್ಕಿನ್ನ ಅವರು ಸದಾಕಾಲ ಯಾವ ಟನಲ್ನ ನಾನು ರೆಡಿ ಮಾಡಬೇಕು, ಆಮೇಲೆ ರಾಜ್ಯದ ಯಾವ ರೋಡಿಂದ ಏನು ಪ್ರಾಬ್ಲಮ್ ಅದನ್ನು ಹೆಂಗೆ ಮಾಡಬೇಕು, ಅದು ಪೂರಕವಾಗಿ ಲೆಟರ್ ಡ್ರಾಫ್ಟಿಂಗ್ ಹೆಂಗೆ ಮಾಡಬೇಕು, ಅದನ್ನು ಯಾರು, ಈ ಥರದ್ದೇ ಇರುತ್ತೆ. ಇಲ್ಲ ಅಂತಲ್ಲ, ಎಲ್ಲರೂ ಒಂದೊಂದು ಅಪರೂಪಕ್ಕೆ ಹೋಗ್ತೀವಿ. ಆದರೆ ಅವ್ರು ಆ ಥರ ಮಾಡಬೇಕಾದ್ರೆ ನನಗೆ ಅವರು ಸ್ಫೂರ್ತಿ. ಎಲ್ಲೋ ಹೋಗಿ
ಬೇಕು, ರಿಲ್ಯಾಕ್ಸೇಷನ್ ಬೇಕು, ನಾನು ಹೋಗಲೇಬಾರ್ದು ಅಂತಲ್ಲ. ಎಂಜಾಯನ್ನ ಇದರಲ್ಲಿ ಸಮಯನ ಹಾಳು ಮಾಡೋ ಬದಲು ಹೋಗ್ತೀವಿ ನಾವು, ಇಲ್ಲ ಅಂತಲ್ಲ. ಕೆಲ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ. ಈಗ ಅವ್ರದ್ದು ಏನೋ ಒಂದು ಇನ್ಸ್ಪೆಕ್ಷನ್ ಇರುತ್ತೆ, ಅವಾಗೆಲ್ಲ ಒಂದು ದೇವಸ್ಥಾನ ಅದು ನೋಡ್ಕೊಂಬರ್ತೀವಿ. ಇನ್ನು ಚೆನ್ನಾಗಿ ನಮಗೆ ಅಲ್ಲಿ ಎಲ್ಲ VIP ದರ್ಶನ ಸಿಕ್ಕುತ್ತೆ, ಅವ್ರ ಕೆಲಸನೂ ಆಗುತ್ತೆ. ಅಂದ್ರೆ ಅದಕ್ಕೆ ಅಂತ ಸಮಯದ ಮೇಲೆ ಟೈಮ್ ಮ್ಯಾನೇಜ್ಮೆಂಟು. ನೀವು ಶರ್ಲಾಕ್ ಹೋಮ್ಸ್ ಮೂವಿಗಳನ್ನ ನೋಡಿ, ಅದ್ರಲ್ಲಿ ಯಾವ ತರ ಅಂದ್ರೆ ಅವನು ಒಂದು ಮೂವ್ ಮಾಡಕ್ಕೆ ಮೊದಲು ಸುಮ್ಮನೆ ಕಣ್ಣು ಮುಚ್ಕೊಂಡು ಒಂದು ಪಿಕ್ಚರೈಸ್ ಮಾಡ್ಕೊಂತಾನೆ. ಅದನ್ನ ಮ್ಯಾನಿಫೆಸ್ಟೇಷನ್ ಇದರಲ್ಲೆಲ್ಲ ಪಿಕ್ಚರೈಸ್ ಮಾಡ್ಕೊಳ್ಳೋದು, ವಿಜುವಲೈಸೇಷನ್ ಅಂತೀವಲ್ಲ, ಈ ಟೆಕ್ನಿಕ್ನ ಮಾಡ್ತೀನಿ ನಾನು. ಈಗ ನಾನು ನಾಳೆ ದಿನ ನಂದು ಏನೋ ಒಂದು ಪ್ರೋಗ್ರಾಮ್ ಇದೆ, ಇಡೀ ನಾಳೆ ನಾಳೆ ಹೇಗಿರ್ಬೇಕು ಅಂತ 5 ನಿಮಿಷ ಕೂತ್ಕೊಂಡು ವಿಜುವಲೈಸ್ ಮಾಡ್ಕೊಂತೀನಿ ನಾನು. ನಾಳೆ ನಾನು ಎಷ್ಟೊತ್ತು ಕೇಳಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ನನ್ನ ತಿಂಡಿ ಏನು, ಅಡಿಗೆ ಏನು, ಡಿಪಾರ್ಟ್ಮೆಂಟ್ಗೆ ಎಷ್ಟೊತ್ತಿಗೆ ಬರಬೇಕು, ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಇನ್ನೆಲ್ಲಿಗೆ ಹೋಗ್ಬೇಕು, ಇನ್ನೇನೇನೇನು ಮಾಡಬೇಕು, ಎಕ್ಸಾಮ್ ಡ್ಯೂಟಿ ಇರುತ್ತೆ. ಅದು ಅಂದರೆ ಒಂದು ವಿಜುವಲೈಸ್ ಮಾಡಿದಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. ಆಮೇಲೆ ನೀವು ನಾಳೆ ಯಾವ ರೀತಿ ಇರಬೇಕು, ನೀವು ಯಾವ ಸ್ಯಾರಿ ಹಾಕಬೇಕು ಅನ್ನೋದು ವಿಜುವಲೈಸ್ ಮಾಡ್ಬೋದು. ಈಗ ಗೌರಿ ಶಕ್ಕಿ ಅವ್ರದ್ದೆಲ್ಲ ಹೋದಾಗ ನನಗೆ ನೆಕ್ಸ್ಟ್ ಅವ್ರದ್ದಕ್ಕೆ ಹೋದಾಗ ನಾನು ಯಾವ ರೀತಿ ಹೋಗ್ಬೇಕು ಅಂತ ಆಲ್ರೆಡಿ ನನಗೊಂದು ಪಿಕ್ಚರ್ ಇದೆ. ನನಗೆ ಅದಕ್ಕೆ ಟೈಮ್ ಹಿಡಿಯಲ್ಲ. ಆವಾಗ ನನ್ನ ವಾರ್ಡ್ರೋಬ್ ತೆಗೆದು ನಾನು ಯಾವ ಸ್ಯಾರಿ ತಗೋಬೇಕು, ಅದೆಲ್ಲ ಸಮಯ ಇದೆಯಲ್ಲ, ಟು ಡು ಲಿಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಪ್ರತಿ ಒಂದು ವಿಜುವಲೈಸ್, ನಾನು ಈ ಥರನೇ ಇರ್ತೀನಿ, ನಾನು ಹೀಗೆ ಮಾತಾಡ್ತೀನಿ, ನಾನು ಹಿಂಗೆ ಇರ್ತೀನಿ ಅನ್ನೋದನ್ನ ವಿಜುವಲೈಸೇಷನ್. ನಾನು ಕಾನ್ಫರೆನ್ಸ್ ಹೋದಾಗ ಪ್ರೆಸೆಂಟೇಷನ್ ಮಾಡ್ತೀನಲ್ಲ, ಪ್ರೆಸೆಂಟೇಷನ್ ಮಾಡ್ಬೇಕಾದ್ರೂ ಆ ಸ್ಟೇಜ್ ಹೆಂಗಿದೆ, ನಾನು ಸ್ಟೇಜ್ ಎಲ್ಲಿ ನಿಂತ್ಕೋಬೇಕು, ಆ ಹಾಲ್ ಎಷ್ಟು ದೊಡ್ಡದಿದೆ, ಆ ಹಾಲಿಗೆ ತಕ್ಕಂಗೆ ನನ್ನ ವಾಯ್ಸ್ ಮಾಡ್ಯುಲೇಷನ್ ಎಷ್ಟಿರಬೇಕು, ಈ ಥರ ನಾನು ಅಲ್ಲಿ ಯಾವ ಥರ ಪ್ರೆಸೆಂಟೇಷನ್ ಕೊಡಬೇಕು, ನನ್ನ ಒಂದು ಫಿಸಿಕಲ್ ಅಪಿಯರೆನ್ಸು, ನನ್ನ ಸಾರಿ ಆಗ್ಬೋದು, ನನ್ನ ಇದಾಗ್ಬೋದು, ಯಾವ ರೀತಿ ಮ್ಯಾನರಿಸಮ್ ಹೇಗಿರಬೇಕು, ಮತ್ತು ಅದು ಅಷ್ಟೇ ಅಲ್ಲ, ಕಂಟೆಂಟ್ನ ಹೆಂಗೆ ಪ್ರೆಸೆಂಟ್ ಮಾಡಬೇಕು, ಆಡಿಯನ್ಸ್ ಯಾರು, ಆಡಿಯನ್ಸು ಹೈಲಿ ಇಂಟೆಲೆಕ್ಚುಯಲ್ ಸೈಂಟಿಸ್ಟ್ ಆದರೆ ಸ್ಟ್ಯಾಂಡರ್ಡ್ ಬೇರೆ, ಜನಸಾಮಾನ್ಯರಾದರೆ ಅದೊಂಥರ ಬೇರೆ, ಮಕ್ಕಳಾದರೆ ಬೇರೆ, ಈ ಥರ ಪ್ರತಿಯೊಂದಕ್ಕೂ ಒಂದು ನನ್ನ ಪ್ರೆಸೆಂಟೇಷನ್ಗೆ ಮೊದಲು ಕಣ್ಣು ಮುಚ್ಚಿ ನಾನು ವಿಜುವಲೈಸ್ ಮಾಡ್ಕೊತೀನಿ. ಆಮೇಲೆ ಎಲ್ಲೇ ಹೋದ್ರೂ ಬ್ಯಾಕಪ್. ಈಗ ನನಗೆ ಯಾವುದೇ ಕೆಲಸ ಆದರೂ ಒಬ್ರನ್ನ ನಂಬ್ಕೊಂಡು ನಾನು ಮಾಡಲ್ಲ. ನಾನು ಒಂದಷ್ಟು ನನಗೆ ದಾರಿಗಳು ಇಟ್ಕೊಂಡಿರ್ತೀನಿ. ಅಕಸ್ಮಾತ್ ಈ ದಾರಿ ಏನಾದರೂ ಅವರು ನನಗೇನೋ ಸಪೋರ್ಟ್ ಮಾಡ್ತೀನಿ ಅಂದವರು, ರಿಸರ್ಚ್ ರಿಲೇಟೆಡೇ ಆಗಲಿ, ಅವರೇನಾದರೂ ಕೈ ಕೊಟ್ಟರೆ, ಸಂದರ್ಭ ಆಗ್ಬೋದು, ಗೊತ್ತಿಲ್ಲ, ನಾನು ಅಲ್ಲಿಗೆ ನಂದು ನಿಲ್ಲಲ್ಲ. ನನಗೆ ಇನ್ನೊಂದು ದಾರಿ ಇರುತ್ತೆ, ಇನ್ನೊಬ್ರು ಇರ್ತಾರೆ. ಸೊ ನಾನು ಅಲ್ಲಿ ಪ್ರೆಸೆಂಟೇಷನ್ಗೆ ಹೋದಾಗ ನಾನು ಪೆನ್ ಡ್ರೈವಲ್ಲಿ ನನ್ನ ಇದು ಮೇಲಲ್ಲಿ ಎಲ್ಲ ಕಡೆ ನಂದು ಕಂಟೆಂಟ್ ಇಟ್ಕೊಂಡಿರ್ತೀನಿ. ಅದೇನೋ ವರ್ಕ್ ಆಗಲಿಲ್ಲ, ಮ್ಯಾಕ್ ಇರುತ್ತೆ ಕೆಲವು ಸಲ, ಅದು ಕಂಪ್ಯಾಟಬಿಲಿಟಿ ಇರೋದಿಲ್ಲ, ಆವಾಗ ನಂದು PPT ಓಪನ್ ಆಗಲ್ಲ. ನನಗೆ ಆ ಥರದ್ದು ನನಗೆ ಮೊದಲಿಂದನೂ ನಾನು ಯೋಚನೆ ಮಾಡೋ ಶಕ್ತಿ ಇದೆ ನನಗೆ. ಇದಾಗಲಿಲ್ಲ ಅಂದರೆ ಹಾಗಾಗಿ ನನ್ನ ಕೆಲಸನ ಸ್ಟಾಪ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ನಿನ್ನ ಏನೋ ಮಾಡಿಬಿಟ್ಟು ನಿನ್ನ ತುಳಿತೀನಿ, ನೋ ವೇ. ಏಕೆ ಅಂದರೆ ಇದಲ್ದೇವ್ರೆ ಇನ್ನೊಂದು ದಾರಿ, ಇದೆಲ್ಲ ಅಂದರೆ ಇನ್ನೊಂದು ದಾರಿ. ಸೊ ಒಂದು ದಾರಿ ಮುಚ್ಚಿದ್ರೆ ನನಗೆ ಹೌ ಐ ಚಾನಲೈಸ್ ಮೈ ಎನರ್ಜಿ. ಏಕೆಂದರೆ ನನ್ನ ಗುರಿ ಗೊತ್ತು ನನಗೆ. ಆ ಗುರಿ ರೀಚ್ ಆಗೋಕ್ಕೆ ಒಂದೇ ದಾರಿ ಅಲ್ಲ, ಬೇಕಾದಷ್ಟು ದಾರಿಗಳಿರುತ್ತೆ. ಈ ದಾರಿ ಇಲ್ಲ ಅಂದರೆ ಇನ್ನೊಂದು ದಾರಿ, ಈ ದಾರಿ ಇಲ್ಲ ಅಂದರೆ ಇನ್ನೊಂದು ದಾರಿ. ಏಕೆಂದರೆ ಕ್ಲಾರಿಟಿ ಇದೆ ನನಗೆ, ನಾನು ಏನು ಮಾಡಬೇಕು ಕ್ಲಾರಿಟಿ ಇದೆ, ಹೆಂಗೆ ರೀಚ್ ಆಗಬೇಕು ಕ್ಲಾರಿಟಿ ಇದೆ. ವ್ಯತ್ಯಾಸಗಳಾಗ್ಬೋದು, ಆಮೇಲೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅನ್ನೋದು ಸುಳ್ಳು. ಒಂದು ಯೂನಿವರ್ಸಲ್ ಟ್ರೂತ್ ಏನು ಅಂತಂದರೆ, ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಯಾರೂ ಮಾಡಲ್ಲ, ಭಗವಂತ ಅಷ್ಟೇ ಮಾಡೋದು. ಏನಕ್ಕೆ ಅಂತಂದರೆ ಮನುಷ್ಯನಿಗೆ ಅದನ್ನು ಟಾಲ್ರೇಟ್ ಮಾಡುವಂತಹ ಶಕ್ತಿ ಇರೋದಿಲ್ಲ. ಸುತ್ತಮುತ್ತ ಇರೋರಾಗ್ಬೋದು, ಸಾಮಾನ್ಯ ಪ್ರೊಫೆಷನಲ್ ಅಂತ ಅನ್ಬೋದು, ಬೇರೆ ಪಬ್ಲಿಕ್ಕಲ್ಲಿ ಏನು ಅನ್ಸಲ್ಲ ಪಾಪ. ಆದರೆ ಪ್ರೊಫೆಷನ್ ಅಂತ ಬಂದಾಗ ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಹೇಳೋ ಅಂಥ ಜನ ಬಹಳ ಕಮ್ಮಿ ಇರ್ತಾರೆ. ಅದಕ್ಕೇನು ನಮಗೆ ಬೇಜಾರೇನಿಲ್ಲ, ಏಕೆಂದರೆ ಅವ್ರು ಹೇಳಿ ಅಂತ ಮಾಡ್ತಾ ಇಲ್ಲ ಇದು, ಅಥವಾ ಹೆಸರಿಗೆ ಅಂತ ಮಾಡ್ತಾ ಇಲ್ಲ, ಇಟ್ ಈಸ್ ಮೈ ಡ್ಯೂಟಿ ಅಂತ ಮಾಡ್ತಾ ಇರೋಂಥದ್ದು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಟೆಡ್ಎಕ್ಸ್ ಟಾಕ್ ಕೊಟ್ಟಿರೋದು ನಾನು. ಇದಕ್ಕೆ ಮೊದಲು ಇಂದಿರಾ ಅಂತ ಮೇಡಮ್ ಇದ್ರು. ಇಡೀ ನಮ್ಮ ಹಿಸ್ಟ್ರಿ ಆಫ್ ಮೈಸೂರು ಯೂನಿವರ್ಸಿಟಿಲಿ ಅವರೊಬ್ರು ಟೆಡ್ಎಕ್ಸ್ ಸ್ಪೀಕರ್. ಅದು ಬಿಟ್ಟು ನಾನೇ ಕೊಟ್ಟಿರೋದು ಟೆಡ್ಎಕ್ಸ್. ನಿಮಗೆ ಗೊತ್ತು, ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್, ಎಷ್ಟು ಜನರಿಗೆ ಅವಕಾಶ ಸಿಗಲ್ಲ. ಮೈಸೂರವರು ಟೆಡ್ಎಕ್ಸ್ ಅಂದ್ರೆ ನಿಮಗೆ ಒಂದು ಬೆರಳೆಣಿಕೆ ಎಷ್ಟು ಜನ ಸಿಕ್ಬೋದು. ಅಂಥದ್ರಲ್ಲಿ ಅಂತ ಒಂದು ಅವಕಾಶ ಸಿಕ್ಕಿ ನಂದು ಟೆಡ್ಎಕ್ಸ್ ಇದರಲ್ಲಿ ನನ್ನ ವಿಡಿಯೋ ಇದೆ, ನೀವು ಬೇಕಾದ್ರೆ ಅದನ್ನ. ಯಾವ ವಿಚಾರವಾಗಿ ಮ್ಯಾಮ್? ನಾನು ಅದರಲ್ಲಿ ಮೆಂಟಲ್ ಹೆಲ್ತ್ ಅನ್ನೋದ್ರ ಬಗ್ಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದೆ. ಅದ್ಭುತವಾಗಿ ಬಂದಿದೆ ಅಂತ ಎಲ್ಲ ಹೇಳಿದ್ರು, ಅದರಲ್ಲೂ ನಾನು ಮಾತಾಡಿದ್ದೀನಿ. ಅದು ಟೆಡ್ಎಕ್ಸ್ ಸ್ಪೀಕರ್ ಅನ್ನೋದು ಕಾನ್ಸೆಪ್ಟ್ ನಿಜವಾಗ್ಲೂ
ಏನೇನೋ ಸಣ್ಣ ಪುಟ್ಟದು ಬರ್ತ್ಡೇ ವಿಶಸ್ ಇದ್ದಾಗ ಮಾಡ್ತಾರೆ, ಇದು ಮಾಡ್ತಾರೆ. ಅದು ಬಂದಾಗ ನನಗೆ ವಿಶ್ ಮಾಡಿದವ್ರು ಭಾಳ ಕಮ್ಮಿ. ಅಂದ್ರೆ ಅದ್ರ ಬಗ್ಗೆ ತಿಳುವಳಿಕೆ ಬಹಳಷ್ಟು ಜನಕ್ಕಿಲ್ಲ. ಇಲ್ಲ, ಆಮೇಲೆ ಅಟ್ಲೀಸ್ಟ್ ಗೊತ್ತಾದ್ರೂ ಹೌದು. ಇಂಥ ಒಂದು ಮಟ್ಟಕ್ಕೆ ಇವರು ಏರಿದ್ದಾರೆ ಅಂತಂದ್ರೆ ಅಂತ ಒಂದು ಏನೋ ಒಂದು ಅಪ್ರಿಸಿಯೇಷನ್ ಸಿಕ್ಕೋದು ಅಂತ ನಾವು ಅನ್ಕೊಂತೀವಿ. ಬಟ್ ತುಂಬ ಕಷ್ಟ ಅದು. ಅದು ಒಂದು ಸತ್ಯಾರ್ವಾಗಿದೆ. ಯಾರು ಏನೇ ಹೇಳಿ ನನ್ನ ಗುರಿ ಕ್ಲಾರಿಟಿ ಇದೆ ನನಗೆ. ಅದನ್ನು ನನಗೆ ಸಮಯ ಮಾಡ್ಕೊಂತೀನಿ ನಾನು ಎಲ್ಲದೂ ಮಾಡೋದು ಶಕ್ತಿ ಇದೆ. ನನ್ನ ಪರ್ಸ್ನಲ್ ಲೈಫ್ ಆಗ್ಬೋದು, ಪ್ರೊಫೆಷನ್ ಆಗ್ಬೋದು, ಎಲ್ಲ ನಿಭಾಯಿಸುವ ಶಕ್ತಿ ಇದೆ. ಕಾರಣ ಪೇಷನ್ಸ್ ಆ್ಯಂಡ್ ಸೈಲೆನ್ಸ್. ಪೇಷನ್ಸು, ತಾಳ್ಮೆ ಇದೆ. ಆಗಲಿ, ಏನಾಗುತ್ತೆ ಆಯಿತು, ನೋ ಪ್ರಾಬ್ಲಮ್. ಆಮೇಲೆ ಅದ್ರ ಜೊತೆಗೆ ಸೈಲೆನ್ಸ್. ನಾನು ಇದರಲ್ಲಷ್ಟು ಜಾಸ್ತಿ ಮಾತಾಡೋದು. ಬೇರೆ ಸಮಯದಲ್ಲಿ ನನ್ನ ಎನರ್ಜಿನ ವೇಸ್ಟ್ ಮಾಡಲ್ಲ. ಏಕೆಂದರೆ ಎನರ್ಜಿ ಕನ್ಸರ್ವೇಷನ್ ಅಂತ ಒಂದಿದೆ. ಒಂದಷ್ಟು ಅದು ಟ್ರಿಕ್ಸ್ ಇದೆ. ಅದು ಎಲ್ಲಿ ನಾವು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ ಸಂದರ್ಭಕ್ಕೆ ಮಾತಾಡಬೇಕು, ಮೌನವಾಗಿರೋದು ಎಷ್ಟು ಮುಖ್ಯ. ಮೌನವಾದಾಗ ನಮಗೆ ದೇಹಕ್ಕೆ ನಮಗೆ ಎಷ್ಟು ಅನುಕೂಲ ಆಗುತ್ತೆ ಇದೆಲ್ಲ ನನಗೆ ಗೊತ್ತಿದೆ. ಅದನ್ನೆಲ್ಲ ಪಾಲನೆ ಮಾಡ್ತೀನಿ. ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನದಲ್ಲೂ ನಿಮ್ಮ ಒಂದು ಲೈಫ್ ಇಷ್ಟೇನೆ ಚಾನಲ್ ಚೆನ್ನಾಗಿ ಅದು ಆಗಲಿ. ಮುಂದಿನ ದಿನದಲ್ಲೂ ಒಂದಷ್ಟು ವಿಚಾರಗಳನ್ನು ನಾವು ಸಮಯ ಸಿಕ್ಕಾಗಲೆಲ್ಲ ಅದರ ಮುಖಾಂತರ ಜನತೆಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕೂಡ ನಮ್ಮೊಟ್ಟಿಗೆ ಇಷ್ಟು ಸಮಯ ತಗೊಂಡು ಇಷ್ಟು ಒಳ್ಳೆ ವಿಚಾರನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳನ್ನು ನಮ್ಮ ಚಾನಲ್ ಮುಖಾಂತರ ಜನಕ್ಕೆ ತಿಳಿಸೋ ಪ್ರಯತ್ನ ಮಾಡೋಣ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಥ್ಯಾಂಕ್ ಯು ಸೋ ಮಚ್.